ಒಂದು ಲೋಟ ನೀರಿಗೆ ಈ ಎರಡು ವಸ್ತುಗಳನ್ನು ಬೆರೆಸಿ ಮನೆಯ ಮುಂದೆ ಗೋಧೂಳಿ ಸಮಯದಲ್ಲಿ ಚೆಲ್ಲಿದರೆ ಆಯಿತು, ಸಾಕ್ಷಾತ್ ಮಹಾಲಕ್ಷ್ಮಿಯೇ ನಿಮ್ಮ ಮನೆಗೆ ಪ್ರವೇಶ ಮಾಡುತ್ತಾಳೆ. ದೀಪದಿಂದ ಈ ಪುಟ್ಟ ಪರಿಹಾರವನ್ನು ಮಾಡಿಕೊಳ್ಳಬೇಕು. ಹಣದ ಮಳೆ, ಕೀರ್ತಿ, ನೆಮ್ಮದಿ, ವೃದ್ಧಿ ಎಲ್ಲವೂ ಆಗುತ್ತೆ. ಹಾಗೂ ಪೂಜೆ ಮಾಡುವ ಸಮಯದಲ್ಲಿ ಈ ನಿಯಮವನ್ನು ಪಾಲಿಸಿ ಈ ಬಟ್ಟೆಯನ್ನು ಧರಿಸುವುದರಿಂದಲೂ ಕೂಡ ನಿಮ್ಮ ಮನೆಗೆ ಶುಭ ಲಾಭಗಳು ಆಗುತ್ತೆ. ಅದು ಯಾವ ನಿಯಮವನ್ನು ಪಾಲಿಸಬೇಕು, ಯಾವ ವಸ್ತುಗಳನ್ನು ಸೇರಿಸಿ ನೀರನ್ನು ಚೆಲ್ಲಬೇಕು, ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಫೇಸ್ಬುಕ್ಕಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ತಿಳಿಸಿ, ರಿಪ್ಲೈ ಮಾಡುವ ಮೂಲಕ ಪರಿಹಾರದ ಮಾರ್ಗವನ್ನು ತಿಳಿಸುತ್ತೇವೆ. ನಮ್ಮ ಚಾನಲ್ಗೆ ಯಾರಾದರೂ ಜಾಹೀರಾತು ಕೊಡಬೇಕು ಅಂದುಕೊಂಡಲ್ಲಿ ನಿಮ್ಮ ನಂಬರನ್ನು ಕಮೆಂಟ್ ಮಾಡಿ, ನಾವು ತಿಳಿಸುತ್ತೇವೆ. ಯಾವ ಮನೆಯಲ್ಲಿ ದೈವ ಆರಾಧನೆ, ಪೂಜೆಗಳು ಪ್ರತಿನಿತ್ಯ ನಡೆಯುತ್ತಿರುತ್ತೋ ಅಂತಹ ಮನೆಯಲ್ಲಿ ದೈವ ಶಕ್ತಿಗಳ ವಿನಃ ಯಾವುದೇ ದುಷ್ಟ ಶಕ್ತಿಗಳು ಬರಲು ಸಾಧ್ಯವೇ ಇಲ್ಲ. ಯಾವ ಮನೆಯಲ್ಲಿ ವೇದ, ಉಪನಿಷತ್ತು, ಮಂತ್ರೋಚ್ಚಾರಣೆಗಳು, ಶಿವನ ಬೀಜಾಕ್ಷರಿ ಮಂತ್ರಗಳು ಪ್ರತಿನಿತ್ಯ ದಿನ ಬೆಳಿಗ್ಗೆ ಮನೆಯಲ್ಲಿ ಮೊಳಗುತ್ತಿರುತ್ತೋ ಆ ವೈಬ್ರೇಷನ್ನಿಂದಲೇ, ಆ ತರಂಗಗಳಿಂದಲೇ ಮನೆಯ ರಕ್ಷಣೆ ಆಗುತ್ತೆ. ಗೃಹ ರಕ್ಷಣೆ ಆಗಬೇಕು ಅನ್ನುವುದಾದರೆ ಪ್ರತಿನಿತ್ಯ ತಪ್ಪದೇ ತಲೆ ಸ್ನಾನ ಮಾಡಿ ದೇವರ ಪೂಜೆ ಮಾಡಬೇಕು. ಮನೆಗೆ ಮಹಾಲಕ್ಷ್ಮಿ ಅದೃಷ್ಟ ದೇವತೆ ಬಂದು ನೆಲೆಸಬೇಕು ಅನ್ನುವುದಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ನಿಯಮಗಳನ್ನು ಅನುಸರಿಸಬೇಕು. ಒಂದು ದೊಡ್ಡದಾದ ಗಾಜಿನ ಲೋಟಕ್ಕೆ ನೀರನ್ನು ಹಾಕಬೇಕು. ಪರಿಶುದ್ಧವಾದ ತೆಳ್ಳಗಿರುವ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಗೋಮೂತ್ರವನ್ನು ಹಾಕಬೇಕು, ಸ್ವಲ್ಪ ಅರಿಶಿಣವನ್ನು ಹಾಕಬೇಕು, ಸ್ವಲ್ಪ ಕುಂಕುಮವನ್ನು ಹಾಕಬೇಕು. ಎಲ್ಲವನ್ನು ಒಂದೊಂದು ಚಿಟಿಕೆಯಷ್ಟು ಹಾಕಬೇಕು. ಲವಂಗವನ್ನು ಕುಟ್ಟಿ ಪುಡಿ ಮಾಡಿ ಆ ಪುಡಿಯನ್ನು ಕೂಡ ಹಾಕಬಹುದು. ಯಾವುದೇ ದೃಷ್ಟಿದೋಷ ಆಗದೇ ಇರಲಿ ಅನ್ನುವ ಕಾರಣಕ್ಕಾಗಿ ಒಂದು ಚಿಟಿಕೆ ಕಲ್ಲುಪ್ಪು ಅಥವಾ ಪುಡಿಯುಪ್ಪನ್ನು ಸಹ ಬೆರೆಸಬಹುದು. ನಿಮ್ಮ ಎಡಗೈ ಮತ್ತು ಬಲಗೈಯನ್ನು ಅದರ ಮೇಲೆ ಇಡುವ ಮೊದಲು ಒಂದು ಚಿಟಿಕೆ ಅಕ್ಕಿಯನ್ನು ಕೂಡ ಹಾಕಬೇಕು. ಮನೆಯಲ್ಲಿ ಯಾವುದೇ ಕಷ್ಟ ಇದ್ದರೂ ಎಲ್ಲವೂ ಪರಿಹಾರ ಆಗಬೇಕು. ಧನಲಕ್ಷ್ಮಿ ಮನೆಗೆ ಆಗಮನವಾಗಬೇಕು. ಮಹಾಲಕ್ಷ್ಮಿ ಮನೆಗೆ ಬಂದು ನೆಲೆಸಬೇಕು. ಅದೃಷ್ಟ ಲಕ್ಷ್ಮಿ ಮನೆಯಲ್ಲಿ ಸದಾ ನೆಲೆದಾಡುವಂತಾಗಬೇಕು. ಹಣಕಾಸಿನ ಸಮಸ್ಯೆಗಳು ಸಂಪೂರ್ಣವಾಗಿ ಕಳೆದು ಮಹಾಲಕ್ಷ್ಮಿ ನಮ್ಮ ಗೃಹಕ್ಕೆ ಆಗಮಿಸಲಿ ಎಂದು ಭಕ್ತಿ ಶ್ರದ್ಧೆಯಿಂದ ಲಕ್ಷ್ಮಿ ಫೋಟೋದ ಮುಂದೆ ಬೇಡಿಕೊಂಡ ಆದ ಮೇಲೆ ನೀವು ಪೂಜೆ ಪ್ರಾರ್ಥನೆಗಳನ್ನು ಮಾಡಿ ಮಹಾಲಕ್ಷ್ಮಿಗೆ ಬೆಳಗಿದಂತಹ ಗಂಧದ ಕಡ್ಡಿಯ ಧೂಳಿತವನ್ನು ಕೂಡ ಆ ನೀರಿಗೆ ಹಾಕಬೇಕು. ಅದೆಲ್ಲವೂ ತೆಗೆದುಕೊಂಡು ಬಂದು ಸಂಜೆ 6:30ರಿಂದ 7 ಗಂಟೆಯೊಳಗಾಗಿ ಗೋಧೂಳಿ ಸಮಯದಲ್ಲಿ ಮನೆಯ ಮುಂದೆ, ಮನೆಯ ಹೊಸ್ತಿಲಿನ ಮುಂದೆ ರಂಗೋಲಿ ಹಾಕುತ್ತಿರಲ್ಲ ಆ ಜಾಗದಲ್ಲಿ ಅದನ್ನು ಸುರಿದು ಬರಬೇಕು. ಹೀಗೆ ಮಾಡುವುದರಿಂದ ಮಹಾಲಕ್ಷ್ಮಿಯ ಅನುಗ್ರಹ ಆಗುತ್ತದೆ. ನಿಮ್ಮ ಮನೆಗೆ ದೈವ ಅನುಗ್ರಹ ಅನ್ನುವುದು ಪ್ರೇರಣೆಯಾಗಿ ಯಾವುದೇ ಕಷ್ಟ ಇದ್ದರೂ ಕೂಡ ಬಗೆಹರಿಯುತ್ತದೆ. ದೀಪವನ್ನು ಹಚ್ಚುವಾಗಲೂ ಕೂಡ ಒಂದರ ಮುಖ ಒಂದು ನೋಡುವ ಹಾಗೆ ದೀಪವನ್ನು ಹಚ್ಚಬೇಕು. ಪೂಜೆ ಮಾಡುವ ಸಮಯದಲ್ಲಿ ಹಳದಿ ವಸ್ತ್ರವನ್ನು ಧರಿಸಿ ಪೂಜೆ ಮಾಡುವುದರಿಂದ ಸಕಲ ಕಾರ್ಯಗಳು ಯಶಸ್ವಿಯಾಗುತ್ತದೆ. ಪೂಜೆ ಮಾಡಿದ ಪ್ರಾರ್ಥನೆಗಳು ಈಡೇರುತ್ತದೆ. ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಕಲ ದೋಷಗಳಿದ್ದರೂ ಪರಿಹಾರಕ್ಕಾಗಿ ಒಂದು ಕಮೆಂಟ್ ಹಾಕಿ ಪರಿಹಾರವನ್ನು ನಿಮಗೆ ತಿಳಿಸುತ್ತೇವೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ. ಧನ್ಯವಾದ.